ಇವಾಗ ಟೈಪ್ಸ್ ಆಫ್ ಡಿಮೆನ್ಷಿಯಾ ಕಲ್ತ್ಕೊಳ್ಳೋಣ ಅಂತೆ. ಯಾವ್ಯಾವ ಟೈಪ್ಸ್ ಇದೆ, ಯಾವುದು ಕಾಮನ್ನು, ಯಾವುದು ರೇರು. ಸೊ ಇವಾಗ ಆಲ್ಝಿಮರ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು, ಅದು ಮೋಸ್ಟ್ ಕಾಮನೆಸ್ಟ್. ಅದಾದಮೇಲೆ ಫ್ರಾಂಟೋಟೆಂಪೋರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದ್ರಲ್ಲಿ ಕೆಲವುದು ಇರುತ್ತೆ ಟೈಪ್ಸು, ಬಿಹೇವಿಯರಲ್ ವೇರಿಯಂಟು ಮತ್ತು ಸಿಮ್ಯಾಂಟಿಕ್ ವೇರಿಯಂಟ್ ಅಂತೆಲ್ಲ ಹೇಳ್ತೀವಿ. ಇದಲ್ದೇ ಲೂಯಿ ಬಾಡಿ ಡಿಮೆನ್ಷಿಯಾ, ಆಮೇಲೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ, ಅದಾದಮೇಲೆ NPH ಅಂತಲೂ ಬರುತ್ತೆ ಒಂದು ಎಂಟಿಟಿ, ನಾರ್ಮಲ್ ಪ್ರೆಷರ್ ಹೈಡ್ರೋಸೆಫಲಸ್ ಅಂತ ಹೇಳ್ತೀವಿ, ಅದರಲ್ಲೂ ಮೆಮೊರಿ ಇಶ್ಯೂಸ್ ಬರ್ಬೋದು. ಇದಲ್ದೇ ಆಟೋಇಮ್ಯೂನ್ ಎನ್ಸೆಫಲೈಟಿಸ್ ಅಂತ ಬರುತ್ತೆ, ಹೊಸದಾಗಿ ಬಂದಿರೋವಂಥದ್ದು ಇಮ್ಯೂನ್ ರಿಲೇಟೆಡ್ ಡಿಮೆನ್ಷಿಯಾಸ್ ಅಂತ ಹೇಳ್ತೀವಿ. ಅದಾದಮೇಲೆ ಇನ್ನೊಂದು ಎಂಟಿಟಿ ಇರುತ್ತೆ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಡಿಮೆನ್ಷಿಯಾ ಅಂತ, ಅದನ್ನು ಒಂದು ಸಬ್ ಟೈಪ್. ಸೊ ಇವೆಲ್ಲ ಟೈಪ್ಸ್ ಆಫ್ ಡಿಮೆನ್ಷಿಯಾಸ್.